ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ನಾನು ಕಿಚನ್ನಿಗೋಸ್ಕರ ಸ್ವಲ್ಪ ಪ್ರಾಡಕ್ಟ್ನ ತರಿಸಿದ್ದೆ. ಆಲ್ರೆಡಿ ವಿಡಿಯೋನ ಶೇರ್ ಮಾಡಿದ್ದೀನಿ, ನೀವು ನೋಡಿರ್ತೀರಾ. ಸೊ ಅದರಲ್ಲಿ ನಿಮಗೆ ನಾನು ಈ ಥರ ಪಾಟಿಗೆ ಹಾಕುವಂತಹ ಕಲರ್ಫುಲ್ ಸ್ಟೋನ್ಸ್ನ ತರಿಸಿದ್ದೆ ಅಂತ ಹೇಳಿ ತೋರಿಸಿದ್ದೆ ಅಲ್ವಾ. ಸೊ ಅದನ್ನು ನಾನು ಈ ರೀತಿ ಮನಿ ಪ್ಲ್ಯಾಂಟಲ್ಲಿ ಹಾಕಿ ಇಟ್ಕೊತಾ ಇದ್ದೀನಿ. ಸೊ ಇದು ಆಲ್ರೆಡಿ ತುಂಬ ಹಿಂದೆನೇ ಹಾಕ್ಕೊಂಡಿದ್ದೆ. ಸೊ ಇವತ್ತು ಈ ವಿಡಿಯೋನ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತಾ ಇದ್ದೀನಿ. ಇದನ್ನು ಹಾಕಿರಲಿಲ್ಲ ನಾನು, ಸೊ ಹಾಗಾಗಿ ಈ ರೀತಿ ಒಂದು ಗ್ಲಾಸ್ ಮಗ್ ಏನಿರುತ್ತೆ ಆ ಮಗ್ಗಲ್ಲಿ ನಾನು ಕೆಳಗಡೆ ಸ್ವಲ್ಪ ಕಲರ್ಫುಲ್ ಸ್ಟೋನ್ಸ್ನ ಹಾಕಿ ಅದರೊಳಗಡೆ ಮನಿ ಪ್ಲ್ಯಾಂಟ್ನ ಇಟ್ಕೊತಾ ಇದ್ದೀನಿ. ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ರೀತಿ ಮಾಡ್ಕೊಳ್ಳೋದ್ರಿಂದ. ಕಿಚನಲ್ಲಿ ಈ ರೀತಿ ಹಾಕಿ ಇಟ್ಕೊಳ್ಳೋದ್ರಿಂದ ನೋಡೋದಕ್ಕೆ ಒಂದು ರೀತಿ ಕಲರ್ಫುಲ್ ಆಗಿ ಕಾಣಿಸ್ತಾ ಇರುತ್ತೆ. ತೋರಿಸ್ತೀನಿ ನಾನು ನಿಮಗೆ. ಟಿವಿ ಹತ್ರ ನಾನು ಈ ರೀತಿ ಒಂದು ಸಣ್ಣ ಗ್ಲಾಸಿನ ಬೌಲ್ನಲ್ಲಿ ಮನಿ ಪ್ಲ್ಯಾಂಟ್ನ ಹಾಕೊಂಡಿದ್ದೆ. ಸೊ ಅದರ ಸುತ್ತಲೂ ಕೂಡ ನಾನಿಲ್ಲಿ ಈ ರೀತಿ ಕಲರ್ಫುಲ್ ಸ್ಟೋನ್ಸ್ನ ಹಾಕೊತಾ ಇದ್ದೀನಿ. ನೋಡಿ, ಈ ರೀತಿ ನೀವು ಪಾಟ್ಗಳಲ್ಲಿ ಮೇಲ್ಗಡೆ ಕಲರ್ಫುಲ್ ಸ್ಟೋನ್ಸ್ನ ಹಾಕೋಬೋದು. ಇಲ್ಲಾಂದರೆ ನಿಮಗೆ ಸಿಂಗಲ್ ಕಲರ್ ಸ್ಟೋನ್ಸ್ ಬೇಕು ಅಂದರೆ ವೈಟ್ ಕಲರಲ್ಲಿ ಅದು ಕೂಡ ಸಿಗುತ್ತೆ ಆನ್ಲೈನಲ್ಲಿ. ನೀವು ಅದನ್ನು ಕೂಡ ತರಿಸಿ ಈ ರೀತಿ ಹಾಕೋಬೋದು. ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡೋದಕ್ಕೆ. ಒಂದು ರೀತಿ ನೋಡಿ, ನಾನು ಈ ರೀತಿ ಹಾಕೊತಾ ಇದ್ದೀನಿ. ಸೊ ನೀರಲ್ಲಿ ಹಾಕೊಂಡಾಗ ಅದೊಂದು ರೀತಿ ಚೆನ್ನಾಗಿ ಕಾಣಿಸುತ್ತೆ. ಈ ರೀತಿ ಮಣ್ಣಿನ ಬಾಟಲ್ಲಿ ಮೇಲ್ಗಡೆ ಹಾಕೊಂಡ್ರೆ ಅದೊಂಥರ ಚೆನ್ನಾಗಿ ಕಾಣಿಸುತ್ತೆ. ಸೊ ಇವತ್ತು ನಾನು ನಿಮಗೆ ಕ್ವಿಕ್ಕಾಗಿ ಮಾಡ್ಕೊಳ್ಳೋಂತಹ ಬೀಟ್ರೂಟ್ ಪಲ್ಯದ ರೆಸಿಪಿನ ಶೇರ್ ಮಾಡ್ಕೊತಾ ಇದ್ದೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತು ಬೇಗನೆ ಈ ಪಲ್ಯನ ಪ್ರಿಪೇರ್ ಮಾಡ್ಕೋಬೋದು. ಸೊ ಮೊದಲಿಗೆ ಈರುಳ್ಳಿನೂ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಜೊತೆಗೆ ಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಟೊಮ್ಯಾಟೊನೂ ಕೂಡ ಕಟ್ ಮಾಡ್ಕೊತಾ ಇದ್ದೀನಿ. ಮುಂಚೆನೇ ನೀವು ಈ ರೀತಿ ಟೊಮ್ಯಾಟೊ, ಈರುಳ್ಳಿ, ಮೆಣಸಿನ್ಕಾಯಿ ಎಲ್ಲನೂ ಕೂಡ ರೆಡಿ ಇಟ್ಕೊಂಡ್ರೆ ಒಂದು 5ರಿಂದ 10 ನಿಮಿಷದಲ್ಲೇ ಪಲ್ಯನ ರೆಡಿ ಮಾಡ್ಕೋಬೋದು. ಸೊ ನೋಡಿ, ನಾನಿಲ್ಲಿ ಎಲ್ಲನೂ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಬೀಟ್ರೂಟ್ನ ಈ ರೀತಿ ಉದ್ದಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಈ ರೀತಿ ಉದ್ದಕ್ಕೆ ಕಟ್ ಮಾಡಿಕೊಂಡು ಪಲ್ಯನ ಮಾಡ್ಕೊಳ್ಳೋದ್ರಿಂದ. ಸೊ ಹಂಗೆ ಒಂದು ಕಡಾಯಿಗೆ ನಾನಿಲ್ಲಿ ಒಂದು 3 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಇದಕ್ಕೆ ಸಾಸಿವೆ ಜೀರಿಗೆನೂ ಕೂಡ ಆ್ಯಡ್ ಮಾಡ್ಕೊಳ್ಳೋಣ. ಸೊ ನೆಕ್ಸ್ಟ್ ಇದಕ್ಕೆ ಕಟ್ ಮಾಡಿರೋಂತಹ ಈರುಳ್ಳಿ, ಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಕರಿಬೇವನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಯೂಶ್ವಲಿ ನಾನು ಸಿಂಪಲ್ಲಾಗಿ ಮಾಡ್ಕೊಳ್ಳೋಂತಹ ಪಲ್ಯದ ರೆಸಿಪಿನ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ. ಸೊ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಹೇಳಿ. ಸೊ ಕ್ವಿಕ್ಕಾಗಿ ಟೈಮ್ ಇರಲ್ಲ ಅಲ್ವಾ, ಜಾಬ್ ಮಾಡೋರಿಗಂತೂ ತುಂಬಾ ಯೂಸ್ಫುಲ್ ಆಗುತ್ತೆ ಈ ರೀತಿ ಕ್ವಿಕ್ ಆಗಿರುವಂತಹ ರೆಸಿಪಿನ ಮಾಡ್ಕೊಳ್ಳೋದ್ರಿಂದ. ಟೈಮ್ನೂ ಕೂಡ ಸೇವ್ ಮಾಡ್ಕೋಬೋದು, ರುಚಿನೂ ಕೂಡ ತುಂಬ ಚೆನ್ನಾಗಿರುತ್ತೆ. ನೆಕ್ಸ್ಟು ನಾನು ಒಂದು ಕಟ್ ಮಾಡಿರೋಂತಹ ಟೊಮ್ಯಾಟೊನೂ ಕೂಡ ಸೇರಿಸ್ಕೊಂಡಿದ್ದೀನಿ. ಹಾಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಇದಕ್ಕೆ ಅರಿಶಿನ ಪುಡಿನೂ ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟು ಇದಕ್ಕೆ ಕಟ್ ಮಾಡಿರೋಂಥ ಬೀಟ್ರೂಟ್ನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಎಣ್ಣೆಯಲ್ಲಿ ಒಂದು 2ರಿಂದ 3 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ತುಂಬಾ ಈಸಿಯಾಗಿ ಮಾಡ್ಕೋಬೋದು. ಲಾಸ್ಟ್ ಟೈಮ್ ನಾನು ನಿಮಗೆ ಕುಕ್ಕರಲ್ಲಿ ಯಾವ ರೀತಿ ಮಾಡ್ಕೋಬೋದು ಅಂತ ಹೇಳಿ ತೋರಿಸಿದ್ದೆ. ಸೊ ಅದು ಕೂಡ ಅಷ್ಟೇ, 5 ನಿಮಿಷದಲ್ಲಿ ನೀವು ಬೀಟ್ರೂಟ್ ಪಲ್ಯನ ಮಾಡ್ಕೋಬೋದು ಕುಕ್ಕರಲ್ಲಿ. ಆ ವಿಡಿಯೋನೂ ಕೂಡ ನನ್ನ ಹಳೆಯ ವ್ಲಾಗಲ್ಲಿ ಇದೆ, ನೀವು ಬೇಕಿದ್ದರೆ ಚೆಕ್ ಮಾಡ್ಬೋದು. ಹಾಗೆಯೇ ಒಂದು ಅರ್ಧ ಗ್ಲಾಸಷ್ಟು ಇದಕ್ಕೆ ನೀರನ್ನ ಹಾಕ್ಕೊಂಡು ಒಂದು ಸ್ವಲ್ಪ ಇದನ್ನು ಕುದಿಯೋದಕ್ಕೆ ಬಿಡ್ತೀನಿ. ಸ್ವಲ್ಪ ಒಂದು 5ರಿಂದ 10 ನಿಮಿಷ ಟೈಮ್ ತೊಗೊಳುತ್ತೆ ಇದು ಬೇಯೋದಕ್ಕೆ. ಈ ರೀತಿ ತೆಳ್ಳಗೆ ಉದ್ದುದಕ್ಕೆ ಕಟ್ ಮಾಡಿದರೆ ನಿಮಗೆ ಬೇಗನೆ ಬೆಂದುಬಿಡುತ್ತೆ. ನೋಡಿ, ಆಲ್ಮೋಸ್ಟ್ ಬೀಟ್ರೂಟ್ ಎಲ್ಲನೂ ಕೂಡ ಚೆನ್ನಾಗಿ ಬೆಂದಿದೆ, ನೀವು ನೋಡ್ಬೋದು. ಬೀಟ್ರೂಟ್ ಎಲ್ಲನೂ ಕೂಡ ಚೆನ್ನಾಗಿ ಬೆಂದಮೇಲೆ ನಾನು ಇದಕ್ಕೆ ಶೇಂಗಾ ಪೌಡರ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು 1 ನಿಮಿಷ ಇದನ್ನು ಕುದಿಯೋದಕ್ಕೆ ಬಿಡಬೇಕು. ಸೊ ಲಾಸ್ಟಿಗೆ ಫೈನಲ್ಲಾಗಿ ಫ್ರೆಶ್ ಆಗಿ ಕಟ್ ಮಾಡಿರೋಂಥ ಕೊತ್ತಂಬರಿನ ಹಾಕೊಂಡ್ಬಿಟ್ರೆ ಟೇಸ್ಟಿಯಾಗಿರುವಂತಹ ಬೀಟ್ರೂಟ್ ಪಲ್ಯ ರೆಡಿ ಆಗುತ್ತೆ. ತುಂಬಾ ಟೇಸ್ಟಿಯಾಗಿರುತ್ತೆ. ಅನ್ನಕ್ಕೆ ನೀವು ಸೈಡ್ ಡಿಶ್ ಆಗಿ ಕೂಡ ಈ ರೆಸಿಪಿನ ಪ್ರಿಪೇರ್ ಮಾಡ್ಕೋಬೋದು. ಏನೇ ಲಾಸ್ಟಿಗೆ ಸ್ವಲ್ಪ ಹಸಿ ಕೊಬ್ಬರಿ ತುರಿಯಿತ್ತು, ಅದನ್ನು ಗ್ರೈಂಡ್ ಮಾಡಿಕೊಂಡು ನಾನು ಮೇಲ್ಗಡೆಯಿಂದ ಆ್ಯಡ್ ಮಾಡ್ಕೊತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ ಈ ರೀತಿ ಹಾಕೊಳ್ಳೋದ್ರಿಂದ. ಹಾಕೋಬೇಕು ಅಂತ ಏನಿಲ್ಲ, ಹಸಿ ಕೊಬ್ಬರಿ ಇದ್ದರೆ ಆ್ಯಡ್ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ ರುಚಿ. ಚಪಾತಿ ಮತ್ತು ಬೀಟ್ರೂಟ್ ಪಲ್ಯನ ಮಾಡ್ಕೊಂಡಿದ್ದೆ. ಊಟ ಎಲ್ಲನೂ ಮುಗಿದ್ಮೇಲೆ ಇವಾಗ ಮಜ್ಜಿಗೆನ ಮಾಡ್ಕೊತಾ ಇದ್ದೀನಿ. ಸೊ ಇವಾಗ ಸಮ್ಮರಲ್ಲಿ ಕಂಪಲ್ಸರಿ ಡೈಲಿ ಮಜ್ಜಿಗೆ ಬೇಕು ಅಂತ ಅನಿಸುತ್ತೆ. ಸ್ವಲ್ಪ ಇದಕ್ಕೆ ಕೋಲ್ಡ್ ನೀರನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ಸ್ವಲ್ಪ ಮಜ್ಜಿಗೆನ ಕುಡಿದ್ರೆ ಏನೋ ಒಂದು ರೀತಿ ರಿಲ್ಯಾಕ್ಸ್ ಅಂತ ಅನಿಸುತ್ತೆ, ಹೊಟ್ಟೆನೂ ಕೂಡ ಕೂಲಾಗಿರುತ್ತೆ. ಇದಕ್ಕೆ ಸ್ವಲ್ಪ ನಾನು ಒಂದು 1/4 ಚಿಟಿಕೆಯಷ್ಟು ಜೀರಿಗೆ ಪೌಡರ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ಈ ಸಮ್ಮರಲ್ಲಿ ಬಾಡಿ ಕೂಲಾಗಿರುತ್ತೆ ಜೀರಿಗೆ ಪೌಡರ್ನ ಆ್ಯಡ್ ಮಾಡ್ಕೊಳ್ಳೋದ್ರಿಂದ. ಸಂಜೆ ಸಿಕ್ಕಾಪಟ್ಟೆ ಮಳೆ ಬರ್ತಾ ಇತ್ತು. ಸೊ ಬಿಸಿಯಾಗಿ ಏನಾದರೂ ಕುಡಿಬೇಕು, ತಿನ್ನಬೇಕು ಅಂತ ಹೇಳಿ ಅನ್ನಿಸ್ತಾ ಇತ್ತು. ಸೊ ಹಂಗೆ ಟೀ ಮಾಡ್ಕೊಂಡಿದ್ದೆ. ಜೊತೆಗೆ ಪಾಪ್ಕಾರ್ನ್ ಇತ್ತು, ಅದು ನೆನಪಾಯಿತು ಸಡನ್ನಾಗಿ. ಸೊ ಅದನ್ನು ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೊಂಡಿದ್ದೆ. ಯೂಶ್ವಲಿ ಜಾಸ್ತಿ ನಾನು ಇದನ್ನು ತಿನ್ನೋದಿಲ್ಲ. ಸೊ ರೇರಾಗಿ ಇಯರ್ಲಿ ಒನ್ಸ್ ಅಥವಾ ಟ್ವೈಸ್ ತಿಂದಿರ್ತೀನೇನೋ ಅಷ್ಟೇ.
ನನ್ನ ನಾದಿನಿ ಮಗಳು ಬಂದಿದ್ಲು ಅಲ್ವಾ, ಸೊ ಅವಳಿಗೋಸ್ಕರ ತಂದಿರುವಂಥ ಪಾಪ್ಕಾರ್ನು 2 ಪ್ಯಾಕೆಟ್ ತಂದಿದ್ವಿ. ಸೊ ಅದರಲ್ಲಿ ಒಂದು ಅವಳಿದ್ದಾಗ ಮಾಡಿದ್ದೆ, ಸೊ ಇದೊಂದು ರೀಸೆಂಟಾಗಿ ಮೊನ್ನೆ ಮಾಡಿದ್ದೆ. ಸೊ ಹಾಗಾಗಿ ತಿನ್ನೋಣ ಅಂತ ಹೇಳಿ ಅನಿಸ್ತು, ತಿಂತಾಯಿದ್ದೆ. ಸೊ ರೀಸೆಂಟಾಗಿ ನಾನು ಇನ್ಸ್ಟಾಗ್ರಾಮಲ್ಲಿ ಒಂದು ಪೇಜಲ್ಲಿ ಇದನ್ನು ನೋಡಿದೆ. ಸೊ ಇದರಲ್ಲಿ ಆಯಿಲ್ ಬಳಸಿರ್ತಾರೆ ಅಲ್ವಾ, ಒಳಗಡೆ ಆಯಿಲ್ ಇರುತ್ತೋ ಬಟರ್ ಇರುತ್ತೋ ಗೊತ್ತಿಲ್ಲ, ಸ್ವಲ್ಪ ಬಟರ್ ಥರ ಅದು ಸ್ಮೆಲ್ ಇರುತ್ತೆ. ಸೊ ಅದು ತುಂಬಾ ಹೆಲ್ತಿಗೆ ಅಪಾಯಕಾರಿ ಅಂತ ಹೇಳ್ಬೋದು. ಸೊ ಅದರಲ್ಲಿ ಕೊಟ್ಟಿದ್ರು ನಿಜಾನೋ ಸುಳ್ಳೋ ನನಗಂತೂ ಗೊತ್ತಿಲ್ಲ. ಸೊ ಅದು ಎಷ್ಟು ದಿನದಿಂದ ಅವರು ಸ್ಟೋರ್ ಮಾಡಿಟ್ಟಿರ್ತಾರಲ್ವ, ಸೊ ಅದರಿಂದ ಕ್ಯಾನ್ಸರ್ ಬರೋಂಥ ಚಾನ್ಸಸ್ ಇದೆ, ಆದಷ್ಟು ಅವಾಯ್ಡ್ ಮಾಡಿ ತಿನ್ನೋದು ಅಂತ ಹೇಳಿ ಅದರಲ್ಲಿ ಮೆನ್ಷನ್ ಮಾಡಿದರು. ಸೊ ಹಾಗಾಗಿ ನಿಮಗೂ ಕೂಡ ಹೇಳ್ತಾ ಇದ್ದೀನಿ. ಸೊ ಆದಷ್ಟು ಅದನ್ನು ತಿನ್ನೋದನ್ನು ಅವಾಯ್ಡ್ ಮಾಡಿ ಅಂತ ಹೇಳ್ತೀನಿ. ಚಿಕ್ಕ ಮಕ್ಕಳಿಗೆ ತುಂಬಾ ಮಾಡಿಕೊಡ್ತಾ ಇರ್ತೀವಿ ಅಲ್ವಾ ಪಾಪ್ಕಾರ್ನ್ ಅಂತ ಹೇಳಿ. ಸೊ ಅದಕ್ಕೋಸ್ಕರ ನಿಮಗೆಲ್ಲನೂ ಕೂಡ ಶೇರ್ ಮಾಡ್ಕೊತಾ ಇದ್ದೀನಿ. ಇವತ್ತು ಅಮ್ಮ ಮನೆಯಿಂದನೇ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೋಯಾ ಚಂಕ್ಸ್ ಪಲಾವ್ನ ಮಾಡ್ಕೊಳ್ಳೋಣ ಅಂತ ಹೇಳಿ ರೆಡಿ ಮಾಡ್ಕೊತಾ ಇದ್ದೆ. ಸೊ ಇವಾಗ ನಿಮಗೆ ಸ್ವಲ್ಪ ಅಮ್ಮ ಮನೆಯಿಂದನೇ ವ್ಲಾಗ್ಸ್ ಬರುತ್ತೆ ಅಂತ ಹೇಳ್ಬೋದು. ಬಿಕಾಸ್ ಇವಾಗ ಮಮ್ಮಿ ಇಲ್ಲ ಅಲ್ವಾ, 1 ಮಂತ್ ನಾವು ಇಲ್ಲೇ ಇರ್ತೀವಿ. ಸೊ ನಾನು ಮತ್ತು ನನ್ನ ಹಸ್ಬೆಂಡ್ ಮತ್ತು ನನ್ನ ತಂಗಿ 3 ಜನನೂ ಕೂಡ ಇಲ್ಲೇ ಇರ್ತೀವಿ. ಸೊ ಹಾಗಾಗಿ ಇನ್ಮೇಲೆಲ್ಲ ಬರೋವಂಥ ವ್ಲಾಗ್ಸ್ ನಿಮಗೆ ಅಮ್ಮ ಮನೆಯಿಂದನೇ ಶೇರ್ ಮಾಡ್ತೀನಿ ಆಲ್ಮೋಸ್ಟು. ಸೊ ಇವತ್ತು ಸೋಯಾ ಚಂಕ್ಸ್ ಪಲಾವ್ನ ಮಾಡೋಣ ಅಂತ ಹೇಳಿ ರೆಡಿ ಮಾಡ್ಕೊತಾ ಇದ್ದೆ. ನಾನು ವಾಯ್ಸ್ ಓವರ್ ಮಾಡಿದರೆ ಚೆನ್ನಾಗಿ ಅನಿಸುತ್ತೋ ಅಥವಾ ರಾ ಆಗಿ ವಿಡಿಯೋ ಹಾಕಿದರೆ ಚೆನ್ನಾಗಿ ಅನಿಸುತ್ತೋ ಅಂತ ಹೇಳಿ ಕಾಮೆಂಟ್ ಮಾಡಿ ತಿಳಿಸಿ. ಸೊ ನನಗೆ ಅಷ್ಟಾಗಿ ರಾ ಆಗಿ ವಿಡಿಯೋ ಮಾಡಿದಾಗ ಏನನ್ಸುತ್ತೆ, ಹಿಂದ್ಗಡೆ ಎಲ್ಲ ಡಿಸ್ಟರ್ಬೆನ್ಸ್ ಬಂದಿರುತ್ತೆ ಅಲ್ವಾ, ಸೊ ಅದಷ್ಟಾಗಿ ಚೆನ್ನಾಗಿ ಅನಿಸೋದಿಲ್ಲ. ಸೊ ಹಾಗಾಗಿ ನಾನು ಮತ್ತೆ ವಾಯ್ಸ್ ಓವರ್ನ ಮಾಡ್ತೀನಿ. ಸೊ ಆದಷ್ಟು ರಾ ಆಗಿ ವಿಡಿಯೋ ಹಾಕಿದರೆ ನಮಗಂತೂ ಕೆಲಸ ಕಮ್ಮಿನೇ, ಬಟ್ ಆದರೆ ಏನಾಗುತ್ತೆ, ಹಿಂದ್ಗಡೆ ಏನಾದರೂ ನಾಯ್ಸ್ ಇದ್ದರೆ ಸೊ ಅದು ವಿಡಿಯೋದಲ್ಲಿ ತುಂಬಾ ಲೌಡಾಗಿ ಕೇಳಿಸುತ್ತೆ. ಸೊ ಹಾಗಾಗಿ ನಾನು ಆದಷ್ಟು ವಾಯ್ಸ್ ಓವರ್ನ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಇವತ್ತು ನಾನೇನು ಸೋಯಾ ಚಂಕ್ಸ್ ಪಲಾವ್ದು ರೆಸಿಪಿನ ಶೇರ್ ಮಾಡ್ಕೊತಾ ಇಲ್ಲ. ಯೂಶ್ವಲಿ ಎಲ್ಲ ತರಕಾರಿಗಳನ್ನೂ ಬಳಸಿನೇ ಮಾಡ್ಕೊತಾ ಇದ್ದೀನಿ. ಸೊ ನಾನು ಇದನ್ನು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು. ಸೋಯಾ ಚಂಕ್ಸ್ನ ನಾವು ಯೂಶ್ವಲಿ ತರೋದೇ ಇಲ್ಲ. ಸೊ ನೋಡೋಣ, ಒಂದ್ಸತಿ ಟ್ರೈ ಮಾಡೋಣ ಅಂತ ಹೇಳಿ ತೊಗೊಂಡು ಬಂದಿದ್ದೆ. ಸೊ ಹಾಗಾಗಿ ಟ್ರೈ ಮಾಡ್ತಾ ಇದ್ದೀನಿ. ಸೊ ತುಂಬಾ ಚೆನ್ನಾಗೇ ಬಂದಿತ್ತು, ಟೇಸ್ಟ್ ಮಾತ್ರ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಯಾವಾಗಾದರೂ ಮಾಡಿದಾಗ ನಿಮ್ಮ ಜೊತೆಗೆ ಈ ರೆಸಿಪಿನ ಖಂಡಿತ ಶೇರ್ ಮಾಡ್ಕೊತೀನಿ. ನಿಜವಾಗ್ಲೂ ನಾನು ಅಂದ್ಕೊಂಡೇ ಇರಲಿಲ್ಲ ಅಷ್ಟು ಚೆನ್ನಾಗಿ ಬರುತ್ತೆ ಅಂತ ಹೇಳಿ. ತುಂಬಾ ಟೇಸ್ಟಿಯಾಗಿ ಬಂದಿತ್ತು, ಸ್ವಲ್ಪನೂ ಕೂಡ ಉಳಿದಿಲ್ಲ, ಫುಲ್ ಖಾಲಿ ಆಯಿತು ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಖಂಡಿತ ಆ ರೆಸಿಪಿನ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ. ಸೊ ಮಮ್ಮಿ ಟ್ರಿಪ್ಪಿಗೆ ಹೋಗಿದ್ರು ಅಂತ ನಿಮಗೆ ಹೇಳಿದ್ದೆ ನಾನು ಲಾಸ್ಟ್ ವ್ಲಾಗಲ್ಲಿ. ಸೊ ಫಸ್ಟ್ ಅವ್ರು ಹೋಗಿರೋದು ಗುಡ್ಡಾಪುರ ಟೆಂಪಲ್ಗೆ. ಸೊ ಗುಡ್ಡಾಪುರ ದಾನಮಾದೇವಿ ಎಲ್ಲರಿಗೂ ಕೂಡ ಗೊತ್ತೇ ಇರುತ್ತೆ, ತುಂಬಾ ಫೇಮಸ್ ಟೆಂಪಲ್ಲು. ಸೊ ಅಲ್ಲಿಂದನೇ ಅವರು ಟ್ರಿಪ್ನ ಸ್ಟಾರ್ಟ್ ಮಾಡಿರೋದು. ಸೊ ಹಾಗಾಗಿ ಅಲ್ಲಿದು ಎಲ್ಲ ವಿಡಿಯೋ ಕ್ಲಿಪ್ಪಿಂಗ್ಸ್ನ ಶೇರ್ ಮಾಡಿದ್ರು, ಇದನ್ನು ಯೂಟ್ಯೂಬಲ್ಲಿ ಅಟ್ಯಾಚ್ ಮಾಡು ಅಂತ ಹೇಳಿ. ಸೊ ಅವ್ರಿಗೆ ಯಾಕೆ ಬೇಜಾರು ಮಾಡೋದು ಅಂತ ಹೇಳಿ ನಾನು ಕೂಡ ಇದನ್ನು ಯೂಟ್ಯೂಬಲ್ಲಿ ಅಟ್ಯಾಚ್ ಮಾಡಿದ್ದೀನಿ. ಸೊ ವಿಡಿಯೋ ಅಷ್ಟಾಗಿ ನೀಟಾಗಿ ಮಾಡಿಲ್ಲ ಅವರು, ಬಟ್ ಇಟ್ಸ್ ಓಕೆ, ಪರವಾಗಿಲ್ಲ, ಚೆನ್ನಾಗೇ ಮಾಡಿದ್ದಾರೆ. ಸೊ ಹಂಗಾಗಿ ಇದ್ರ ಜೊತೆಗೆ ಶೇರ್ ಮಾಡ್ಕೊತಾ ಇದ್ದೀನಿ. ಖಂಡಿತ ವಿಡಿಯೋ ಕಂಪ್ಲೀಟಾಗಿ ನೋಡಿ, ನಿಮಗೂ ಕೂಡ ಇಷ್ಟ ಆಗುತ್ತೆ. ಹಾಗೆ ದಾನಮ್ಮ ದೇವಿಯ ದರ್ಶನ ಕೂಡ ನಿಮಗೆ ಆಗುತ್ತೆ. ಸೊ ಇಷ್ಟೇ ಇವತ್ತಿನ ವ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಕಂಪ್ಲೀಟಾಗಿ ಈ ವಿಡಿಯೋನ ಸ್ವಲ್ಪ ಆ್ಯಡ್ ಮಾಡಿರ್ತೀನಿ, ನೋಡ್ಕೊಂಡು ಬನ್ನಿ. ಸೊ ಅವರು ಅಷ್ಟು ಇಂಟ್ರೆಸ್ಟ್ ತೋರಿಸಿ ವಿಡಿಯೋನ ಮಾಡಿಕೊಂಡು ನನಗೆ ಸೆಂಡ್ ಮಾಡಿದ್ದಾರೆ. ಹಾಗಾಗಿ ನಾನು ನಿಮ್ಮ ಜೊತೆಗೂ ಕೂಡ ಶೇರ್ ಮಾಡ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಂಪ್ಲೀಟಾಗಿ ವಿಡಿಯೋನ ನೋಡಿ.